So you have Pawan Kumar, sir, this question is there in textbook exercise question. Yes, it is there, but you can't write once again. It's okay. You can't no more in two times. Okay. Then it is easily find out. So textbook ಅಲ್ಲಿ ಇದ್ರೂ ಕೂಡ ನೀವು ಇವಾಗ ಕಲ್ತ್ಕೊಂಡಿದ್ರೆ ನೆಕ್ಸ್ಟ್ ಪುನಃ ಮತ್ತೆ ಬರೆಯೋದು ಬೇಡ ಆನ್ಸರ್ಸ್ ಗಳನ್ನ ಒನ್ ಟೈಮ್ ಬರ್ದಿದ್ರೆ ಸಾಕಾಗುತ್ತೆ. ಓಕೆ. Yes. 7 points is there. Okay. And also I send the PDF file ಕೂಡ ಸೆಂಡ್ ಮಾಡ್ತೀನಿ ಆಫ್ಟರ್ ದಿಸ್. ಅದ್ರ ಮೇಲೆ ದೋಸ್ ಕೆಲವರಿಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಲ್ವಾ, ಸೊ ಆ PDF ನೋಡ್ಕೊಂಡು ಆನ್ಸರ್ ನ ಬರ್ದು ಇನ್ ಯುವರ್ ರಫ್ ಬುಕ್, ನಾಟ್ ಯುವರ್ ನೋಟ್ ಬುಕ್, ರಫ್ ಬುಕ್ ಅಲ್ಲಿ ಬರ್ದು ಕಳಿಸಿ. ದೆನ್ ಆಫ್ಟರ್ ಕರೆಕ್ಷನ್ ಮೇಕ್, ನಾನು ಕರೆಕ್ಷನ್ ಆದ್ರ ಮೇಲೆ ಮತ್ತೆ ಅದನ್ನ ರಫ್ ಬುಕ್ ನೋಟ್ ಬುಕ್ ಗೆ ಏನ್ ಮಾಡ್ಬೋದು ಹಾಕ್ಬೋದು. ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್, ದ ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ ಆಫ್ಟರ್ ವಾಟ್ ಟೀಚಿಂಗ್ಸ್ ಆಫ್ ದ already learned. Then spread of Christianity. So all over it is only Jerusalem, Roman Empire, and also in the Palestine area, and how it spread all over the world. ನೋಡೋಣ ಹೇಗೆ ಸ್ಪ್ರೆಡ್ ಆಗ್ತು ಅಂತ. when he was alive, who was Jesus Christ alive means ಜೀವಂತವಾಗಿರುವಾಗ. ಸೊ ಜೀವಂತವಿರುವಾಗ, ಅವ್ರು ಜೀವಂತವಿರುವಾಗಲೇ ಏನ್ ಮಾಡಿದ್ರು ನೋಡಿ, Jesus Christ entrusted the responsibility of spreading his teaching. Entrusted means appoint some people for a responsibility. Yes or no? In your class teacher appoint a leader in your class because he collect the notebook and also he take a disciplined manner in his class, and he also what did, ಅವನು ಏನ್ ಮಾಡ್ಬೇಕು, ಆ ಲೀಡರ್ ಏನೋದು ಏನ್ ಮಾಡಿರ್ತಾನೆ, ಅವನು ಆ ಕ್ಲಾಸ್ ಅಲ್ಲಿ ಇತ್ಕೊಂಡು ಗಲಾಟೆ ಮಾಡಬಾರ್ದು ಯಾರ್ದು, ಅಥವಾ ಹೆಸರುಗಳನ್ನ ಬರ್ಕೊಡುವಂತದ್ದು, ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡುದು, ಫಾರ್ ದಿ ಹೋಮ್ ವರ್ಕ್ ಗೆ ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡುವಂತದ್ದು, ಇಂತಹದೆಲ್ಲ ವರ್ಕ್ ಗಳನ್ನ ಮಾಡ್ತಾನೆ. ಸೇಮ್ ಹ್ಯಾಸ್ ಯುವರ್ ಜೀಸಸ್ ಕ್ರೈಸ್ಟ್, he appointed us some people's responsibilities. Okay, give a responsibilities, ಜವಾಬ್ದಾರಿಗಳನ್ನ ಕೊಡ್ತಾರೆ, ಕೆಲವೊಂದು ಶಿಷ್ಯರುಗಳನ್ನ ಪಪಿಲ್ಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಬಿಕಾಸ್ ಆಫ್ ಸ್ಪ್ರೆಡಿಂಗ್ ಹಿಸ್ ಟೀಚಿಂಗ್. ಯಾಕೆ ಅವರು ಕೆಲವೊಂದು ಪಪಲ್ಸ್ ಗಳನ್ನ ಅಥವಾ ಅವನ ಶಿಷ್ಯರುಗಳನ್ನ, ಸ್ಟೂಡೆಂಟ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ, ಆರ್ ಕಲೆಕ್ಟ್ ಮಾಡ್ಕೊಳ್ತಾನೆ, ಆರ್ ಅದರ್ ವಾಟ್ ಇಟ್ ಇಸ್ ಎಸ್ಟಾಬ್ಲಿಷ್ ಮಾಡ್ತಾನೆ. ಬಿಕಾಸ್ ಆಫ್ ಹಿ ಸ್ಪ್ರೆಡ್ ಹಿಸ್ ಟೀಚಿಂಗ್. ಅವನ ಸ್ಪ್ರೆಡ್ ಗಳನ್ನ ಅವನ ಕಾಲ ನಂತರ, ಅವನ ತೀರಿ ಹೋದ ಮೇಲೆ, ಆಫ್ಟರ್ ಹಿಸ್ ಏಜ್ ಆರ್ ಆಫ್ಟರ್ ಹಿಸ್ ಪೀರಿಯಡ್, ದೆನ್ ಹಿಸ್ ಪಪಿಲ್ಸ್ ಆರ್ ಸ್ಪ್ರೆಡ್ ದ ಟೀಚಿಂಗ್. ಅವನ ಪಪಿಲ್ಸ್ ಎನ್ನುವರು ಎಲ್ಲರೂ ಕೂಡ ಸ್ಪ್ರೆಡ್ ಮಾಡಬೇಕು ಟೀಚಿಂಗ್ಸ್ ಎನ್ನುವ ಉದ್ದೇಶದಿಂದ. ಹಿ ವಾಟ್ ಇಟ್ ಇಸ್ ಡಿಡ್, ಜೀಸಸ್ ಕ್ರೈಸ್ಟ್ entrusted the responsibility of spreading his teaching and helping the people in distress, who are poor, who are a poverty line, below the poverty line, who are a distress. ಯಾರು ಸಮಾಜದ ಒಂದು ತೊಂದರೆಗಳಿಗೆ ಹೊಂದ್ಕೊಂಡು ಇರ್ತಾರೋ ಅಥವಾ ತೊಂದರೆಗಳನ್ನ ಫೇಸ್ ಮಾಡ್ಕೊಂಡಿರ್ತಾರೋ ಅವರಿಗೆಲ್ಲ ಸೊ ಈ ಟೀಚಿಂಗ್ಸ್ ಗಳನ್ನ ಹೇಳಲಿಕ್ಕೆ, ಅವರಿಗೆ ಒಂದು ಸರ್ವಿಸ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೂ ದ ಪಪೀಲ್ಸ್, ಸ್ಟೂಡೆಂಟ್ಸ್, ಶಿಷ್ಯಂದಿರು, ಜೀಸಸ್ ಕ್ರೈಸ್ಟ್ನ ಶಿಷ್ಯಂದಿರು ಮುಂದೆ ಜೀಸಸ್ ನ ಕಾಲದ ನಂತರ ಆಗ್ಬೇಕು ಎನ್ನುವ ಸಲುವಾಗಿ ಹಿ what it is interested or appointed some ಪಪಲ್ಸ್ or ಸ್ಟೂಡೆಂಟ್ ಗಳನ್ನ ಅಪಾಯಿಂಟ್ ಮಾಡ್ತಾನೆ. people in distress in his 12 disciples or 12 disciples means ಅವನ 12 ತತ್ವಗಳಿದೆ. you have give only 7 important points, then 12 ಇದೆ. they are called as apostles means message ಅವರು ಸ್ಪ್ರೆಡ್ ಮಾಡಬೇಕು. now it is a apostles for your WhatsApp, your Facebook, your Instagram, Twitter, like these are what is social medias. in the olden days ಆ ರೀತಿಯಾದ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಸೊ ಜೀಸಸ್ ಕ್ರೈಸ್ಟ್ ಗೆ ಸೋಷಿಯಲ್ ಮೀಡಿಯಾಸ್ ಗಳು ಇರ್ಲಿಲ್ಲ. ಅವಾಗ ಏನ್ ಮಾಡ್ತಾ ಇದ್ರು, ಸೊ ಓನ್ಲಿ ಹಿ ಹ್ಯಾಸ್ ಅ ಸೋಷಿಯಲ್ ಮೀಡಿಯಾ ಲೈಕ್ ಹಿಸ್ ಸ್ಟೂಡೆಂಟ್, ಹಿಸ್ ಪಪಿಲ್ಸ್, ಅವರ ಶಿಷ್ಯರು, ಅವರ ಪಪಿಲ್ಸ್ ಗಳು ಮಾತ್ರ ಅವರಿಗೆ ಸೋಷಿಯಲ್ ಮೀಡಿಯಾಗಳಾಗಿದ್ರು. ಹಿ ಸ್ಪ್ರೆಡ್ ದ ವಾಟ್ ಇಟ್ ಇಸ್ ಮೆಸೇಜ್ ಆರ್ ಹಿಸ್ ಪ್ರಿನ್ಸಿಪಾಲ್ ಥ್ರೂ ಹಿಸ್ ಸ್ಟೂಡೆಂಟ್, ಅವರ ಸ್ಟೂಡೆಂಟ್ ಗಳನ್ನ, ಅವರ ಪಪಿಲ್ಸ್ ಗಳ ಮುಖಾಂತರ ಅವರ ಟೀಚಿಂಗ್ಸ್ ಗಳನ್ನ ಸ್ಪ್ರೆಡ್ ಮಾಡ್ತಾರೆ. ನೆಕ್ಸ್ಟ್, ದೇ ಆರ್ apostles means messengers. most important among them was Saint Peter, one of the greatest or most important. Take one question, dear children. Who was the most important, who was the
most important? Who was the most important? Who was the most important apostle? Who was the most important apostle of Jesus Christ or a Jesus? I send in a chart. You can see, observe you the chart alli kuda observe ಮಾಡಬಹುದು ಮಕ್ಕಳೇ. Yes, who was the most important apostle? Samarth. Who was the most important apostle from Jesus Christ? Samarth. Are you audible? Samarth audible? Samarth? No. Okay, Pawan Kalkur. Sir, Saint Peter. Saint Peter, very good. Saint Peter is was most apostle or a great or one of the important apostle in the Jesus Christ or a follower of Jesus Christ. Okay, most important apostle. Okay, yes, continue the chapter. See the observe your children. He went to Rome. Where he went? He went to Rome. Rome ಗೆ ಹೋಗ್ತಾರೆ and established a church. He start or introduce one church and sent missionaries. Under the church he sent a missionaries. Missionaries means saints. We tell saints in a Hinduism and according to the what it is Christianity, they are missionaries. ಯಹೂದಿಗಳು, ಯಾತ್ರಿಕರು, ಯಹೂದಿಗಳು ಅಂತ ಕರೀತಾರೆ. ಅವರು ಯಹೂದಿಗಳನ್ನ ಸ್ಪ್ರೆಡ್ ಮಾಡ್ತಾರೆ. ಅವರ ಮಿಷನರೀಸ್ ಗಳನ್ನ ಏನು ಸೆಂಟ್ ಮಾಡ್ತಾರೆ ಇನ್ನೊಂದು ದೇಶಕ್ಕೂ, ಅವರ ಸ್ಪ್ರೆಡ್ ಫಾರ್ ಕ್ರಿಶ್ಚಿಯಾನಿಟಿ ಇನ್ನೊಂದು ರಾಜ್ಯಕ್ಕೂ ಕಳಿಸ್ತಾರೆ. The person is called Saint Peter. He introduced a Rome. He introduced a church or established a church in Rome all over the world to spread a gospel. Gospel means good news galana or teachings galana spread ಮಾಡ್ತಾರೆ. Today this church has become a most important religion center. That church name is called Roman Catholic Church. Please note it, dear children. This is one of the major or important role spread of Buddhism. That church is called Roman Catholic Church. Take a question. Who established church in Rome for the first time? Take a question, dear children. Who established church in Rome for the first time? Sahana. Putti Sahana. Sahana is there. Sahana is there. No. Prakriti. Who established church in Rome? Yeah, yes, sir. Who established? Yes, who established church in Rome? Sahana is there. Sahana, not there. Prakriti is there. Yes, sir. Yeah, Puta. Who established church in Rome for the first time? Gospel established the church. No. Gospel is not. It is gospel means good news. Puta, good news. Gospel and good news. Who established? See, they were called the most important among the saints is called Saint Pete, one of the great what it is apostles. Okay, he went. Saint went to Rome. Rome ಗೆ ಹೋಗ್ತಾನೆ. Then and established a church. So who introduced or who established the church? Who established the church, Puta? Saint Peter. Yeah, very good. Saint Peter established the church in Rome for the first time. Okay, next, which is the most religion center of the Christianity? Take a question, children. Which is the most religion center of the Christianity? Which is the most religion center of Christianity? Yes, Impana. Which is the most important? Which is the most important religion center of the Christianity? Most important religion center. Anybody know? Dad.
Catholic of the world. Yeah, very good, very good. Roman Catholic Church. Roman Catholic Church. Answer is Roman Catholic Church. Okay? Roman Yes. Catholic Church. Yeah, good. I hope every teachings, his teachings and spread of Christianity of first era, you understand everyone. Once again, recall, see teachings of Jesus Christ. The first one is called God is one and He is most merciful. He is a creator of entire creation. Then everyone should develop brotherhood feelings about others. Next, loving the people who are a distress and equal to worship the God. One should serve other. ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡಿದಾಗ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದೆಮ್. ಸರ್ವಿಂಗ್ ಪೀಪಲ್ ಈಸ್ ಈಕ್ವಲ್ ಟು ವರ್ಷಿಪ್ ಆಫ್ ಗಾಡ್. If one repents for his mistake, God will forgive him. Love your enemy. Do good to the people or other when who are harm to you. ಯಾರಾದ್ರೂ ನಿಮ್ಗೆ ಹಾರ್ಮ್ ಮಾಡಿದ್ರೆ ಅವರಿಗೆ ಗುಡ್ ಅನ್ನ ಬಯಸಿ, ಒಳ್ಳೇದನ್ನ ಬಯಸಿ. Then spread of Christianity. If Jesus Christ, he has allowed, he appointed as some responsibility persons or his pupils for the purpose of spread of Buddhism, spread of Christianity, and also his principle, Jesus Christ na principles ಗಳನ್ನ spread ಮಾಡಬೇಕು. And also one of the most apostle or student ಅಲ್ಲಿ Saint Peter is the most important apostles or students, apostle or a student. He established a church, name is called Roman Catholic Church, and also spread the Christianity throughout the world. These are the points. So you should read once again in your home and write your answers. And send for me as early as possible, dear children. If any doubts is there, please clarify with. Any doubts is there, please clarify with me. Impana, Aisha, Subramanya, Diksha, Samarth. Have any doubts? Saujanya, Sadashiv. If any doubts, you clarify with me. And just a minute, I saw. See, this is the area of Palestine area. This is the Middle East. See, Middle East. Okay. So it is the area of Palestine and Middle East in the world map. Next, it is Roman Catholic Church. See, this is a Roman Catholic Church. Okay. Next, it is Martin Luther. His story will come next. It is their church shape. It is Gothic style anta karitare idakke. Okay, yes. I hope everyone clear about this. If any doubts is there, call me anytime. So my main aim is called ಏನ್ ನಾನು ಟೀಚ್ ಮಾಡ್ತೀನಿ, ಸೊ ಇಟ್ ಈಸ್ ಅವ್ರಿಗೆ ಅರ್ಥ ಆಗ್ಬೇಕು. ಸೊ ನಾನು ಮಾಡಿದ್ದು 10ರಲ್ಲಿ 5 ಚಾಪ್ಟರ್ ಆದ್ರೂ ಕೂಡ ಮಕ್ಕಳಿಗೆ ಅದು ಸ್ಟೋರ್ ಆಗ್ಬೇಕು ತಲೆಯಲ್ಲಿ. ನೆಕ್ಸ್ಟ್ ನೀವು ಮುಂದೆ ಫ್ಯೂಚರ್ ಅಲ್ಲಿ ಆ ಕ್ವಶನ್ ನೀವು ಏನು ಫೇಸ್ ಮಾಡಿದಾಗ ಆ ತಲೆಯಲ್ಲಿ ಬರ್ಬೇಕು. ಅಟ್ ದ ಟೈಮ್ ನಮ್ ಪ್ರೈಮರಿ ವಿಘ್ನೇಶ್ ಸರ್ ಅಂತ ಹೇಳಿದ್ರು, ಹೈಸ್ಕೂಲ್ ಅಲ್ಲಿ ವಿಘ್ನೇಶ್ ಸರ್ ಅಂತ ಹೇಳಿದ್ರು, ಅವ್ರು ಟೀಚ್ ಮಾಡಿದ್ದು. ಸೊ ಇನ್ನೂ ನೆನಪಿದೆ. ಸೊ ಇಟ್ ಈಸ್ ಮೈನ್ ಥಿಂಗ್ಸ್. ಅರ್ಥ ಆಯ್ತಾ? ಸೊ ಇಫ್ ಐ ನೆಕ್ಸ್ಟ್ ಕ್ಲಾಸ್ ಐ ಮೇಕ್ ಸ್ವಲ್ಪ ಸ್ಪೀಡ್ ತಗೊಂಡು ಈ ಕ್ರಿಶ್ಚಿಯಾನಿಟಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಇಸ್ಲಾಂ ಬೇಗ ಶುರು ಮಾಡ್ತೀನಿ. ಸೊ ಅಲ್ಲಿ 2 hour ಅಲ್ಲಿ ಮುಗಿಸ್ಬಹುದು. ನೆಕ್ಸ್ಟ್ ವೀಕ್ ಅಲ್ಲಿ ಈ ಚಾಪ್ಟರ್ ಮುಗಿಸ್ತೀನಿ. ಸೊ ಆಫ್ಟರ್ ದಿಸ್ ಚಾಪ್ಟರ್ ಐ ಟೇಕ್ ಅ ಎಕ್ಸಾಮ್ ತಗೊಳ್ತೀನಿ. ಸೊ ಯೂನಿಟ್ ಟೆಸ್ಟ್ ತಗೊಳ್ತೀನಿ. ಸೊ ಬಿ ರೆಡಿ ವಿತ್ ದಟ್ ಒನ್, ಎವ್ರಿ ಒನ್. ಓಕೆ, ನೆಕ್ಸ್ಟ್ ಕ್ಲಾಸ್ ಯು ಶುಡ್ ಬೈ ಹಾರ್ಟ್ teachings of Jesus Christ and other questions also. Okay, yes. If any doubts, I hope everyone is understand. So
I end the class, today's class. Thank you, Putani. Bye-bye. Thank you, sir. Bye, sir. Thank you, Sir, sir. bye. Bye, sir. Thank you, sir. Bye, sir.